ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕಾಳುಗಳು ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ. ಇದರಿಂದ ದೋಸೆ ಮಾಡ್ತಾಯಿದ್ದೀನಿ. ಇದರಲ್ಲಿ ವಿಟಮಿನ್ ಇದೆ, ಐರನ್, ಕ್ಯಾಲ್ಶಿಯಮ್ ಇದೆ. 1 ವರ್ಷದ ಮೇಲ್ಪಟ್ಟ ಎಲ್ಲ ತಿನ್ಬೋದು. ಸಾಕು, ಹೈ ಪ್ರೋಟೀನ್ ಇದೆ. ಎಲ್ಲ ಮೊಳಕೆ ಕಟ್ಟಿಟ್ಟಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದರಿಂದ ಇದನ್ನೆಲ್ಲ ಈಗ ನಾವು ಮಿಕ್ಸಿಗೆ ಹಾಕೋಣ. ಇದು ಮತ್ತು 4 ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು. ನಾನು ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ. ನಿಮಗೆ ಬೇಕಾದರೆ ಪಾಲಕ್ ಸೊಪ್ಪು ತೊಗೊಳ್ಳಿ. ನಾನೆಲ್ಲ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ. ಅಂದರೆ ದೇಹಕ್ಕೆ ತುಂಬ ಒಳ್ಳೇದಿರುತ್ತಿದ್ದು, ಅದಕ್ಕಾಗಿ ನಾನು ಮಿಕ್ಸ್ ಹಾಕಿ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದಾಗಿದೆ, ರುಬ್ಕೊಬಂದು ಇದನ್ನೊಂದು ಬೌಲಿಗೆ ತೊಗೊಳ್ಳೋಣ. ಚಿಕ್ಕ ಮಕ್ಳಿಗೂ ಕೊಡ್ಬೋದು, 1 ವರ್ಷ ಮೇಲ್ಪಟ್ಟ ಮಕ್ಳಿಗೆ ಕೊಡಿ, ತುಂಬ ಒಳ್ಳೆಯದು. ಯಾಕೆ ನಾನು ಸೊಪ್ಪು ಹಾಕಿ ರುಬ್ಬಿದ್ದೀನಿ ಅಂದರೆ, ಸೊಪ್ಪಿದ್ರೆ ಮಕ್ಕಳು ತಿನ್ನಲ್ಲ, ಅದಕ್ಕೋಸ್ಕರ ಅದರಲ್ಲಿ ಮಿಕ್ಸ್ ಆಗಿರುತ್ತೆ ಅಲ್ಲ, ಅದಕ್ಕೋಸ್ಕರ ನಾನು ಸೊಪ್ಪು ಹಾಕಿ ರುಬ್ಬಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ, ಮತ್ತು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕು ನಿಮಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು. ಈಗೆಲ್ಲ ಮಿಕ್ಸ್ ಮಾಡೋಣ. ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದೋಸೆ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ, ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ, 1-3 ಹಸಿಮೆಣಸಿನ್ಕಾಯಿ, 4 ಕರಿಬೇವು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತೀನಿ, ರುಬ್ಕೊಳ್ಳೋಣ. ಚೂರು ಹುಣಸೆಹಣ್ಣು ಹಾಕೋಣ, ಚೂರು ಉಪ್ಪು ಹಾಕೋಣ, ಹಾಕ್ಬಿಟ್ಟು ರುಬ್ಬೋಣ. ಮಾಡಿದ ಕಾಯಿ ಚಟ್ನಿ ಒಗ್ಗರಣೆ ಕೊಡೋಣ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋಣ, ಸ್ವಲ್ಪ ಕಡಲೆಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿ. ಇದು ತಣ್ಣಗಾದ್ಮೇಲೆ ಚಟ್ನಿನ ಕಲಸೋಣ, ಇಲ್ಲಾಂದರೆ ಹಳಸೋಗ್ಬಿಡುತ್ತೆ ಚಟ್ನಿ. ಇದು ತಣ್ಣಗಾಗಿದೆ, ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿರೋ ಕಾಯಿನ ಮಿಕ್ಸ್ ಮಾಡೋಣ. ಗೋಲ್ಡನ್ ಕಲರ್ ದೋಸೆ ಜೊತೆ ಕಾಂಬಿನೇಷನ್ ಕಾಯಿ ಚಟ್ನಿ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ನಿಮಗೆ ಮನೆಗೆ ಟ್ರೈ ಮಾಡಿ ಒಂದು ಲೈಕ್, ಒಂದು ಕಮೆಂಟ್ ಕೊಡಿ. ನಾವೆಷ್ಟೋ ವಿಡಿಯೋಗಳು ಕಮೆಂಟ್ ಕೊಡ್ತೀವಿ, ಲೈಕು ಕೊಡ್ತೀನಿ. ನೀವು ಒಂದು ಲೈಕ್ ಕೊಡಿ, ಇಷ್ಟ ಆಗುತ್ತೆ ನಮಗೆ.